ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನಮ್ಮೂರು ತುಂಬಾ ಕಾಡಿರುವಂಥ ಒಂದು ಪ್ಲೇಸು, ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಯಾವ ಥರ ಪ್ರಾಣಿಗಳು ಬೇಕಾದ್ರೂ ನೋಡ್ಬೋದು. ಆನೆ ಇದೆ, ಚಿರತೆ, ಆಮೇಲೆ ಕಡಮ್ಮ, ಆಮೇಲೆ ಇದೇ ಥರ ತುಂಬ ಪ್ರಾಣಿಗಳಿವೆ. ಜೊತೆಗೆ ಸ್ವಲ್ಪ ಟೈಮ್ ಹಿಂದೆ ಕೂಡ ನಮ್ಮಲ್ಲಿ ಆನೆ ಬಂದು ಇಬ್ಬರನ್ನು ಕೊಂದಿತ್ತು. ಈಗ ಅದನ್ನು ಹಿಡ್ಕೊಂಡು ಹೋಗಿದ್ರು, ಬಟ್ ಆದರೂ ಕೂಡ ಈಗ ಇನ್ನೊಂದು ಆನೆ ಬಂದಿದೆ. ತುಂಬ ಟೈಮಿಂದ ಇಲ್ಲೇ ಉಂಟು, ಇದೇ ಊರಲ್ಲೇ ಇದೆ. ಈ ಊರು ಬಿಟ್ಟು ಹೋಗೋ ಥರ ಅದು ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಇದ್ರ ಬಗ್ಗೆ ಪ್ರತಿಭಟನೆ ಕೂಡ ಎಲ್ಲದೂ ಮಾಡಿದ್ದಾರೆ. ಯಾವುದು ಮಾಡಿದರೂ ಏನೂ ಪ್ರಯೋಜನಕ್ಕೆ ಬಂದಿಲ್ಲ. ನೋಡ್ಬೇಕು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿ. ನೋಡಿ ಹೀಗಿದೆ ನಮ್ಮ ಊರು. ಆದರೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಒಂಥರ ನೆಮ್ಮದಿ ಇರುತ್ತೆ, ಖುಷಿ ಇರುತ್ತೆ. ಯಾವುದೇ ರೀತಿ ತಲೆನೋವು ಇರೋದಿಲ್ಲ, ಟೆನ್ಷನ್ ಇರೋಲ್ಲ. ಆರಾಮಾಗಿ ತುಂಬ ಚೆನ್ನಾಗಿ ಜಾಲಿಯಾಗಿ ಇರ್ಬೋದು. ಹಾಗೆ ಇಲ್ಲಿ ತುಂಬ ಪ್ಲೇಸಸ್ಗಳಿವೆ. ಇಲ್ಲಿ ಹೊರಗಡೆಯಿಂದ ಕೂಡ ಇಲ್ಲಿ ನೋಡಲಿಕ್ಕೆ ಹೊರಗಡೆಯಿಂದ ಕೂಡ ತುಂಬ ಜನ ಬರ್ತಾರೆ. ಶನಿವಾರ ಮತ್ತು ಭಾನುವಾರ ಇಲ್ಲಿ ಒಂದು ದೊಡ್ಡದೊಂದು ಪ್ಲೇಸ್ ಇದೆ, ಆ ಪ್ಲೇಸ್ ನೋಡೋಕ್ಕೆ ಬರ್ತಾರೆ. ಇಲ್ಲಿಗೆ ತುಂಬ ಜನ ನಡ್ಕೊಂಡು ಸಹ ಬರ್ತಾರೆ, ತುಂಬ ದೂರ ನಡ್ಕೊಂಡು ಬರ್ತಾರೆ. ನಾವು ಕೂಡ ಇಲ್ಲಿಂದ ಪೇಟೆಗೆ ಹೋಗಬೇಕು ಅಂದರೆ ಮಿನಿಮಮ್ 5ರಿಂದ 6 ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕು. ಹಾಗಿದೆ ಇಲ್ಲಿನ ಪರಿಸರ. ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲಿ ನೋಡಿದರೂ ಕೂಡ ಹಸಿರು. ಆ್ಯಕ್ಚುಲಿ ಪೇಟೆಯಲ್ಲಿ ಈ ಥರ ಸಿಗೋಕ್ಕೆ ಚಾನ್ಸ್ ಇಲ್ಲ ಅನ್ಕೋತೀನಿ. ನೋಡಿ ಹೇಗಿದೆ ಅಂತ. ಆಕಾಶ ನಮ್ಮ ಕೈಗೆ ಇನ್ನೇನು ಸಿಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ ಇಲ್ಲಿ ಬಂದರೆ. ಇದು ಬಣ್ಣದ ಬಿದಿರು ಅಂತ ಹೇಳ್ತೀವಿ ಇದಕ್ಕೆ. ಆ್ಯಕ್ಚುಲಿ ಇದನ್ನು ನಾವು ಈ ಆಟ ಆಡಲಿಕ್ಕೆಲ್ಲ ಯೂಸ್ ಮಾಡ್ತೀವಿ.